ಬೆಳಿಗ್ಗೆ ಆಯಿತು. ಅವಳು ಬೆಳಿಗ್ಗೆವರೆಗೂ ಅಲ್ಲೇ ಯಾವುದಾದರೂ ಕೆಲಸ ಖಾಲಿ ಇದೆಯಾ ಎಂದು ಹುಡುಕುತ್ತಿದ್ದಳು. ಅದೇ ಸಮಯಕ್ಕೆ ಅಲ್ಲಿರುವ ಶಾಪ್ ಮಾಲ್ಗಳು ಓಪನ್ ಆದವು. ಅವಳು ಅದರಲ್ಲಿರುವ ಒಂದು ಶಾಪ್ಗೆ ಹೋಗಿ ಇಲ್ಲಿ ಯಾವುದಾದ್ರೂ ಕೆಲಸ ಖಾಲಿ ಇದೆಯಾ ಎಂದು ಅಲ್ಲಿರುವ ವರ್ಕರ್ಸ್ ಹತ್ರ ಕೇಳಿದ್ಲು. ಆದರೆ ಅಲ್ಲಿರುವವರು ಯಾರೂ ಇಲ್ಲ ಎಂದು ಒಂದೇ ಮಾತಲ್ಲಿ ಉತ್ತರ ಹೇಳಿ ಮುಗಿಸಿದ್ರು. ಈಗ ಮತ್ತೊಂದು ಶಾಪ್ಗೆ ಹೋದ್ಲು. ಆಗ ಏನಾದರೂ ಅವಳಿಗೆ ಕೆಲಸ ಸಿಗದಿದ್ರೆ ಅವಳಿಗೆ ತುಂಬ ದುಃಖ ಆಗ್ತಿತ್ತು. ಮೊದಲೇ ನಿನ್ನೆಯಿಂದ ಊಟ ಇರಲಿಲ್ಲ. ಅವಳ ಮುಖ ಎಲ್ಲ ಬಾಡಿ ಹೋಗಿತ್ತು. ಕಣ್ಣಲ್ಲಿರುವ ನೀರು ಹಿಡಿಯೋದೊಂದೇ ಬಾಕಿ. ಅವಳು ಹೇಗೋ ಧೈರ್ಯ ಮಾಡಿ ಒಂದು ದೊಡ್ಡ ಮಾಲ್ ಒಳಗೆ ಹೋದ್ಲು. ಅದರ ಹೆಸರು DRS ಮಾಲ್ ಅಂತ ಬರೆದಿತ್ತು. ಅವಳು ಒಳಗೆ ಹೋದಾಗ ಅವಳ ಅದೃಷ್ಟಕ್ಕೆ ಆ ಮಾಲ್ನ ಓನರ್ ಅವತ್ತು ಮಾಲ್ಗೆ ಬಂದಿದ್ದ. ಇವಳು ಆ ಮಾಲ್ ಒಳಗೆ ಹೋಗಿ ಆ ಮಾಲ್ ಸುತ್ತಲೂ ನೋಡಿ ಅಲ್ಲಿರೋ ವರ್ಕರ್ಸ್ನ ನೋಡಿದ್ಲು. ಅಲ್ಲಿರೋ ಒಬ್ಬ ವರ್ಕರ್ ನಿಮ್ಗೇನಾದ್ರೂ ಬೇಕಾ ಎಂದು ಕೇಳಿದ್ಲು. ಆಗ ಆ ಪುಟ್ಟ ಹುಡುಗಿ ಬೇರೆ ಅನ್ನು ಮತ್ತ್ಯಾಕೆ ಇಲ್ಲಿಗೆ ಬಂದ್ರಿ ಎಂದು ಅವಳು ಕೇಳಿದ್ಲು. ಆಗ ಆ ಪುಟ್ಟ ಹುಡುಗಿ ಅಕ್ಕ ನಿಮ್ಮಲ್ಲಿ ಯಾವುದಾದ್ರೂ ಕೆಲಸ ಖಾಲಿ ಇದೆಯಾ ಎಂದು ಕೇಳಿದ್ಲು. ಆಗ ಅವಳು ಇಲ್ಲ ಅಂತ ಹೇಳಿದ್ಲು. ಸುಮಾರು ಹೊತ್ತಿನಿಂದ ಇಲ್ಲಿ ನಡೀತಿರೋ ಎಲ್ಲ ದೃಶ್ಯನ ಒಬ್ಬ ದೂರದಿಂದ ಗಮನಿಸ್ತಿದ್ದ. ಅವನು ಯಾರು? ಅವನು ನಿತ್ಯನ ಅಷ್ಟೊಂದು ಯಾಕೆ ಗಮನಿಸ್ತಿದ್ದ? ನಿತ್ಯಾಗೂ ಅವನಿಗೂ ಏನಾದರೂ ಸಂಬಂಧ ಇತ್ತ ಅಥವಾ ಅವರಿಬ್ಬರಿಗೂ ಮೊದಲೇ ಪರಿಚಯ ಇತ್ತ ಎನ್ನೋದನ್ನ ತಿಳಿದುಕೊಳ್ಳೋ ಕುತೂಹಲ ಇದ್ರೆ ಮುಂದೆ ನೋಡಿ.